ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಅಮೆರಿಕಾದಿಂದ ಇಟಲಿಗೆ ಹೋಗ್ತಾ ಇದ್ದ ಹಡಗು. ಅದರಲ್ಲಿ ಅಪಾರ ಪ್ರಮಾಣದ ಆಲ್ಕೋಹಾಲ್ ಇತ್ತು. ಆ ಹಡಗಲ್ಲಿ ಕ್ಯಾಪ್ಟನ್ ಸೇರಿದ ಹಾಗೆ 10 ಮಂದಿ ಸಿಬ್ಬಂದಿ ಇದ್ರು. ಅವರೆಲ್ಲರಿಗೂ ಸಾಕಷ್ಟು ಅನುಭವ ಕೂಡ ಇತ್ತು. ಆ ಹಡಗು ನ್ಯೂಯಾರ್ಕ್ ಅನ್ನು ಬಿಟ್ಟು ಅಟ್ಲಾಂಟಿಕ್ ಅನ್ನು ತಲುಪಿದ 1 ವಾರದ ನಂತರ ಅಲ್ಲೊಂದು ವಿಚಿತ್ರ ನಡೆದು ಹೋಯಿತು. ಇದ್ದಕ್ಕಿದ್ದ ಹಾಗೆ ಆ ಹಡಗು ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿರುವ ಪೋರ್ಚುಗಲ್ನ ಆಧಿಪತ್ಯಕ್ಕೆ ಒಳಪಟ್ಟಿರುವ ಅಜೋರೆಸ್ ಬಳಿಯಲ್ಲಿನ ಸೇಂಟ್ ಮಾರಿಯಾ ದ್ವೀಪದ ಬಳಿ ನಿಂತುಕೊಂಡು ಬಿಡ್ತು. ಅದನ್ನು ಕಂಡ ಅದೇ ದಾರಿಯಲ್ಲಿ ಬರ್ತಾ ಇದ್ದ ವ್ಯಾಪಾರಿ ಹಡಗೊಂದರ ಸಿಬ್ಬಂದಿ ಅಲ್ಲಿ ಪರಿಶೀಲನೆ ಮಾಡಿದ್ರು. ವಿಚಿತ್ರ ಅಂದ್ರೆ, ಹಾಗೆ ವ್ಯಾಪಾರಿ ಹಡಗಿನ ಸಿಬ್ಬಂದಿ ಅಮೆರಿಕಾದಿಂದ ಇಟಲಿಗೆ ಹೋಗ್ತಾ ಇದ್ದ ಈ ಹಡಗನ್ನ ಪರಿಶೀಲನೆ ಮಾಡಿದಾಗ ಆ ಹಡಗಲ್ಲಿ ಒಬ್ಬ ಸಿಬ್ಬಂದಿ ಕೂಡ ಇರಲಿಲ್ಲ. ಅದರಲ್ಲಿ ಲಕ್ಷಾಂತರ ರೂಪಾಯಿ ವಸ್ತುಗಳನ್ನ ಯಾರು ಟಚ್ ಮಾಡಿರಲಿಲ್ಲ. ಹಡಗಲ್ಲಿದ್ದ ಕ್ರೂ ಮೆಂಬರ್ಗಳ ಒಂದೇ ಒಂದು ವಸ್ತು ಕೂಡ ಅಲ್ಲಿ ಮಿಸ್ ಆಗಿರಲಿಲ್ಲ. ಹಾಗಾದ್ರೆ ಆ ಹಡಗಲ್ಲಿ ಇದ್ದವರೆಲ್ಲ ಏನಾದ್ರು? ಅಲ್ಲಿ ಏನ್ ನಡೀತು? ಪಶ್ಚಿಮದ ಜಗತ್ತು ಆ ಹಡಗನ್ನ ಗೋಸ್ಟ್ ಶಿಪ್ ಅಂತ ಕರೆದಿದ್ದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಜಗತ್ತಲ್ಲಿ ಮನುಷ್ಯನಿಗೆ ಅರ್ಥವಾಗದ, ಅವನ ಅರಿವಿಗೆ ನಿಲುಕದ, ಕಣ್ಣಾರೆ ಕಂಡ್ರೂ ಕೂಡ ನಂಬೋದಿಕ್ಕೂ ಸಾಧ್ಯವಾಗದ ಸಾಕಷ್ಟು ಘಟನೆಗಳು ನಡೆದಿವೆ, ನಡೀತಾ ಇವೆ, ಮುಂದೆ ಕೂಡ ನಡೆಯತ್ವೆ. ಅವುಗಳನ್ನ ನಾವು ಅನ್ಸಾಲ್ವ್ಡ್ ಮಿಸ್ಟ್ರೀಸ್ ಅಂತ ಕರೆದು ಸುಮ್ಮನಾಗ್ಬಿಡ್ತೀವಿ. ಅಂಥ ಬಗೆಹರಿಯದ ರಹಸ್ಯಗಳಲ್ಲಿ ಸಾಕಷ್ಟು ಘಟನೆಗಳಿವೆ. ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಾಗಿರುವ ಸಾಕಷ್ಟು ಪ್ರದೇಶಗಳಿವೆ. ಅದ್ಭುತವಾದ ಪುರಾತನ ನಗರಗಳಿವೆ. ಜಗದೇಕ ವೀರರ ಸಮಾಧಿಗಳಿವೆ. ಜಗದೇಕ ಸುಂದರಿಯರ ಕಥೆಗಳಿವೆ. ಇಂಥ ಬಗೆಹರಿಯ ಮಿಸ್ಟ್ರಿಗಳಲ್ಲಿ ಸ್ಥಾನ ಪಡ್ಕೊಳ್ಳೋದು ಅದೊಂದು ಹಡಗಿನ ಕಥೆ. ಅದನ್ನ ಪಶ್ಚಿಮದ ಜಗತ್ತು ಗೋಸ್ಟ್ ಶಿಪ್ ಅಂತ ಕರೆಯುತ್ತೆ. ಅದರ ಹೆಸರು ಮೇರಿ ಸೆಲೆಸ್ಟೆ. ಅದರ ಮೂಲನಾಮ ಅಮೆಜಾನ್. ಗೆಳೆಯರೆ, ಅಟ್ಲಾಂಟಿಕ್ ಸಾಗರ ಇದೆಯಲ್ಲ, ಅದೇ ಒಂದು ವಿಚಿತ್ರ. ಆ ಸಾಗರದ ಅಬ್ಬರಗಳನ್ನ ಸಹಿಸೋದಕ್ಕಾಗದೆ ಅದೆಷ್ಟೋ ವ್ಯಾಪಾರಿ ಹಡಗುಗಳು ಸಾಗರದ ತಳ ಸೇರಿವೆ. ಜಗದ್ವಿಖ್ಯಾತ ಟೈಟಾನಿಕ್ ಹಡಗು ಕೂಡ ಇದೇ ಅಟ್ಲಾಂಟಿಕ್ ಸಾಗರದಲ್ಲೇ ಮುಳುಗಿತ್ತು. ಹಾಗೇನೆ ಇತ್ತೀಚೆಗೆ ನಡೆದ ಟೈಟಾನ್ ಸಬ್ಮರಿನ್ ದುರಂತ ಕೂಡ ಅಟ್ಲಾಂಟಿಕ್ ಅಲ್ಲೇ ಸಂಭವಿಸಿತು. ಹಾಗೆ ಬರ್ಮುಡಾ ಟ್ರಯಾಂಗಲ್ ಇರೋದು ಕೂಡ ಇದೇ ಅಟ್ಲಾಂಟಿಕ್ ಸಾಗರದಲ್ಲಿ ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಇಂಥ ಅಟ್ಲಾಂಟಿಕ್ ನ ಭಯಾನಕ ಕಥೆಗಳ ಸಾಲಿಗೆ ಸೇರ್ಪಡೆಯಾಗುವ ಮತ್ತೊಂದು ಕಥೆ ಅಂದ್ರೆ ಅದು ಮೇರಿ ಸೆಲೆಸ್ಟ್ ನ ಕಥೆ. ಈ ಮೇರಿ ಸೆಲೆಸ್ಟ್ ಅನ್ನೋದು ಒಂದು ಕಾಲದಲ್ಲಿ ಕೆನಡಾದ ಸಾಗರ ವ್ಯಾಪಾರವನ್ನು ಆಳ್ತಾ ಇದ್ದ ಬ್ರಿಟಿಷರಿಂದ ನಿರ್ಮಾಣವಾಗಿದ್ದ ವ್ಯಾಪಾರಿ ನೌಕೆ. ಇವತ್ತಿನ ಕೆನಡಾದ ಸ್ಪೆನ್ಸರ್ಸ್ ಐಲ್ಯಾಂಡ್ ನ ನೋವಾ ಸ್ಕಾಟಿಯಾ ಅನ್ನೋ ಬಂದರಲ್ಲಿ ಸಿದ್ಧವಾದ ಈ ಹಡಗು 1861ರಲ್ಲಿ ಲಾಂಚ್ ಆಯಿತು. ಇದು 103 ಮೀಟರ್ ಉದ್ದ, 25.7 ಮೀಟರ್ಗಳಷ್ಟು ಅಗಲ ಹಾಗೂ 16.2 ಮೀಟರ್ ಎತ್ತರ ಆಯಿತು. ಇದರಲ್ಲಿ 282 ಟನ್ಗಳಷ್ಟು ಸರಕನ್ನ ಸುಲಭವಾಗಿ ಸಾಗಿಸಬಹುದಿತ್ತು. ಇದರ ಮೊದಲ ಜರ್ನಿ ಶುರುವಾಗಿದ್ದು ಕೆನಡಾದ ನೋವಾ ಸ್ಕಾಟಿಯಾದ 5 ಐಲ್ಯಾಂಡ್ ನಿಂದ ಲಂಡನ್ಗೆ. ಅವತ್ತು ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಕೆನಡಾದಲ್ಲಿ ತುಂಬಿದ್ದ ಟಿಂಬರ್ ಅನ್ನ ಲಂಡನ್ಗೆ ತಲುಪಿಸುವ ಕೆಲಸವನ್ನ ಈ ಅಮೆಜಾನ್ ಅಥವಾ ಮೇರಿ ಸೆಲೆಸ್ಟ್ ಮಾಡ್ತು. ಆ ನಂತರ ಇದು ಲಂಡನ್, ಕೆನಡಾ, ಕೆರೆಬಿಯನ್, ಫ್ರಾನ್ಸ್ ಅಂತ ಓಡಾಟವನ್ನು ಮಾಡ್ತಾ ಇತ್ತು. ಆವತ್ತಿನ ಕಾಲದಲ್ಲಿ ಇಂಗ್ಲೆಂಡ್, ಕೆನಡಾ, ಕೆರೆಬಿಯನ್ ಹಾಗೂ ಫ್ರಾನ್ಸ್ಗಳಲ್ಲಿ ಈ ಹಡಗು ತುಂಬಾನೇ ಪ್ರಸಿದ್ಧಿಯನ್ನು ಪಡ್ಕೊಳ್ತು. ಹೀಗಿರುವಾಗಲೇ 1867ರಲ್ಲಿ ಈ ಹಡಗೊಮ್ಮೆ ಚಂಡಮಾರುತಕ್ಕೆ ಸಿಕ್ಕಿ ಸಾಕಷ್ಟು ಹೊಡೆತ ತಿಂತು. ಹೀಗಾಗಿ ಇದನ್ನ ನೋವಾ ಸ್ಟಾಟಿಯಾದ ಶಿಪ್ ಯಾರ್ಡ್ಗೆ ಹಾಕಲಾಯಿತು. ಆ ಸಮಯದಲ್ಲಿ ಅಂದ್ರೆ 1868ರಲ್ಲಿ ನ್ಯೂಯಾರ್ಕ್ನ ವ್ಯಾಪಾರಿ ರಿಚರ್ಡ್ ಡಬ್ಲ್ಯೂ ಹೇನ್ಸ್ ಈ ಹಡಗಿಗೆ $1,750 ಕೊಟ್ಟು ಇದನ್ನ ಖರೀದಿ ಮಾಡ್ದ. ಆ ಬಳಿಕ ಇದರ ರಿಪೇರಿಗಾಗಿನೇ ಆತ ಸುಮಾರು $8,825 ಹಣವನ್ನ ಖರ್ಚು ಮಾಡ್ದ. ಆ ಬಳಿಕ ಈ ಅಮೆಜಾನ್ ಮತ್ತೆ ಓಡಾಟವನ್ನು ಶುರು ಮಾಡಿತು. ಆದರೆ ಅಲ್ಲಿ ಇದರ ಹೆಸರನ್ನ ಅಮೆಜಾನ್ ಅನ್ನೋದನ್ನ ಬದಲಿಸಿ ಮೇರಿ ಸೆಲೆಸ್ಟ್ ಅಂತ ಇಡಲಾಯಿತು. ಆ ಬಳಿಕ ಸರಿಸುಮಾರು 4 ವರ್ಷಗಳ ಕಾಲ ಈ ಮೇರಿ ಸೆಲೆಸ್ಟ್ ಸಮುದ್ರ ವ್ಯಾಪಾರಕ್ಕೆ ಹೆಸರುವಾಸಿಯಾಯಿತು. ಹೀಗಿರುವಾಗಲೇ 1872ರಲ್ಲಿ ಈ ಮೇರಿ ಸೆಲೆಸ್ಟ್ ಇಟಲಿಯ ಜೆನೋವಾಗೆ 1701 ಬ್ಯಾರಲ್ಗಳಷ್ಟು ಆಲ್ಕೋಹಾಲ್ ಅನ್ನು ತುಂಬಿಕೊಂಡು ಹೊರಡೋದಕ್ಕೆ ಸಿದ್ಧ ಆಯಿತು. ಅದು 1872ರ ಅಕ್ಟೋಬರ್ 20ನೇ ತಾರೀಕು ಮೇರಿ ಸೆಲೆಸ್ಟ್ ಪೈರ್ 50 ಅನ್ನೋ ಬಂದರಿಗೆ ಬಂದು ಲಂಗರ್ ಹಾಕ್ತು. ಆ ಬಳಿಕ ಆ ಹಡಗಿಗೆ ಆಲ್ಕೋಹಾಲ್ ಅನ್ನ ಲೋಡ್ ಮಾಡೋ ಕೆಲಸ ಶುರುವಾಯಿತು. ಸುಮಾರು 13 ದಿನಗಳ ಕಾಲ ಆ ಹಡಗನ್ನ ಲೋಡ್ ಮಾಡೋದಕ್ಕೆ ಸುಮಾರು 13 ದಿನಗಳ ಕಾಲ ಬೇಕಾಯಿತು. ಬೆಂಜಮಿನ್ ಬ್ರಿಕ್ಸ್ ಆ ಹಡಗಿನ ಕ್ಯಾಪ್ಟನ್ ಆಗಿದ್ದ. ಆ ಹಡಗಿಗೆ ಆಲ್ಕೋಹಾಲ್ ಬ್ಯಾರಲ್ಗಳನ್ನ ಲೋಡ್ ಮಾಡಿದ ಮೇಲೆ ಬೆಂಜಮಿನ್ ಸೇರಿದ ಹಾಗೆ ಒಟ್ಟು 10 ಮಂದಿ ಸಿಬ್ಬಂದಿ ಅಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡ್ರು. ನವೆಂಬರ್ 5ನೇ ತಾರೀಕು ಆ ಹಡಗು ಪೈರ್ 50 ಬಿಟ್ಟು ಹೊರಡಿತು.
ಅಲ್ಲಿನ ವಾತಾವರಣ ಕೂಡ ಅನುಕೂಲಕರವಾಗೇ ಇತ್ತು. ಹೀಗಾಗಿ ಹಡಗಿನ ಸಿಬ್ಬಂದಿ ಆರಾಮಾಗಿ ತಮ್ಮ ಡೆಸ್ಟಿನೇಷನ್ ಅನ್ನು ತಲುಪೋ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಆದರೆ ಅದೇನಾಯ್ತೋ ಏನೋ, ಇಟಲಿಯನ್ನ ತಲುಪಬೇಕಾಗಿದ್ದ ಹಡಗು ಸರಿಯಾದ ಸಮಯಕ್ಕೆ ತಲುಪಬೇಕಾದ ಸ್ಥಳವನ್ನು ತಲುಪಲೇ ಇಲ್ಲ. ಆ ಹಡಗಿನ ಬಗ್ಗೆ ಯಾವ ಮಾಹಿತಿಯೂ ಸಿಕ್ಕಿರಲಿಲ್ಲ. ಹಡಗು ಅಟ್ಲಾಂಟಿಕ್ ಅಲ್ಲಿ ಮುಳುಗ್ ಹೋಯ್ತೇನೋ ಅನ್ನೋ ಅನುಮಾನಗಳು ಶುರುವಾದವು. ಅಥವಾ ಆ ಹಡಗಿನ ಮೇಲೆ ಯಾರಾದರೂ ಸಮುದ್ರಗಳ್ಳರು ಅಟ್ಯಾಕ್ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಕಾಡೋದಕ್ಕೆ ಶುರುವಾಯಿತು. ಅಲ್ಲಿ ಇನ್ಶೂರೆನ್ಸ್ ಹಣವನ್ನು ಪಡೆಯೋದಕ್ಕೆ ಹಡಗನ್ನು ಮುಳುಗಿಸಿ ಬಿಟ್ರಾ ಅನ್ನೋ ಅನುಮಾನಗಳು ಕೂಡ ಕೆಲವರನ್ನ ಕಾಡ್ತಾ ಇದ್ವು. ಹೀಗೆ ಸುಮಾರು 1 ತಿಂಗಳು ಕಳೀತು. ಹಡಗಿನ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ. ಹೀಗಿರುವಾಗಲೇ ಡಿಸೆಂಬರ್ 4ನೇ ತಾರೀಕು ಹಡಗಿನ ದರ್ಶನ ಅಟ್ಲಾಂಟಿಕ್ ಸಾಗರದಲ್ಲಾಯಿತು. ಅವತ್ತು ಜಿಬ್ರಾಲ್ಟರ್ನಿಂದ ಅಮೆರಿಕಾಗೆ ಬರ್ತಾ ಇದ್ದ ಡಿಯೋಗ್ರೇಷಿಯಾ ಅನ್ನೋ ವ್ಯಾಪಾರಿ ಹಡಗಿನ ಕ್ಯಾಪ್ಟನ್ ಸಮುದ್ರದಲ್ಲಿ ಒಂದು ಹಡಗು ನಿಂತಿದ್ದನ್ನ ನೋಡ್ತಾನೆ. ತಕ್ಷಣ ಹಡಗಲ್ಲಿದ್ದ ಲೈಫ್ ಬೋಟ್ ಅನ್ನು ತಗೊಂಡು ಮೇರಿ ಸೆಲೆಸ್ಟಾದ ಬಳಿಗೆ ಡಿಯೋಗಾರ್ಷಿಯಾದ ಸಿಬ್ಬಂದಿ ಬರ್ತಾರೆ. ಹಾಗೆ ಬಂದವರು ಹಡಗಲ್ಲಿ ಯಾರಾದರೂ ಇದೀರಾ ಅಂತ ಗಟ್ಟಿಯಾಗಿ ಕೂಗ್ತಾರೆ. ಆದ್ರೆ ಆ ಹಡಗಿಂದ ಯಾವ ರೆಸ್ಪಾನ್ಸು ಬರಲಿಲ್ಲ. ಕಡೆಗೆ ಡಿಯೋಗಾರ್ಷಿಯಾ ಸಿಬ್ಬಂದಿ ಮೇರಿ ಸೆಲೆಸ್ಟಾ ಹಡಗನ ಏರ್ತಾರೆ. ಅಲ್ಲಿನ ಪ್ರತಿಯೊಂದು ಭಾಗವನ್ನ ಪರೀಕ್ಷೆ ಮಾಡ್ತಾರೆ. ಆದ್ರೆ ಆ ಹಡಗಲ್ಲಿ ಯಾರೂ ಕೂಡ ಅವರ ಕಣ್ಣಿಗೆ ಬೀಳಲಿಲ್ಲ. ಅದು ಅಕ್ಷರಶಃ ನಿರ್ಜನ ಹಡಗಿನಂತಾಗಿತ್ತು. ಆ ನಂತರ ಡಿಯೋಗಾರ್ಷಿಯಾದ ಸಿಬ್ಬಂದಿ ಈ ವಿಷಯನ ಮೇರಿ ಸೆಲೆಸ್ಟಾದ ಓನರ್ಗೆ ತಿಳಿಸ್ತಾರೆ. ಅದಾದ ಮೇಲೆ ಸೆಲೆಸ್ಟಾ ಹಡಗನ ನಿಧಾನವಾಗಿ ಜಿಬ್ರಾಲ್ಟರ್ಗೆ ತಗೊಂಡು ಹೋಗಿ ನಿಲ್ಲಿಸಲಾಗುತ್ತೆ. ಅಲ್ಲಿಂದ ಶುರುವಾಗಿದ್ದೆ ಘೋಸ್ಟ್ ಥಿಯರಿ. ಅಲ್ಲ, ನ್ಯೂಯಾರ್ಕ್ನಿಂದ ಹೊರಟ ಹಡಗು ಅಟ್ಲಾಂಟಿಕ್ ಸಾಗರದ ನಟ್ಟ ನಡುವೆ ನಿಂತಿದ್ದಾದರೂ ಯಾಕೆ ಮತ್ತು ಹೇಗೆ? ಅದರಲ್ಲಿದ್ದ ಸಿಬ್ಬಂದಿ ಏನಾದ್ರು? ಆ ಹಡಗಲ್ಲಿದ್ದ ಲೈಫ್ ಬೋಟ್ ಕೂಡ ಕಾಣೆಯಾಗಿತ್ತಲ್ಲ, ಅವರು ಹಡಗನ್ನಲ್ಲಿ ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ಬಿಟ್ರಾ? ಈ ತರದ ಸಾಕಷ್ಟು ಅನುಮಾನಗಳಲ್ಲಿ ಶುರುವಾದವು. ಅದರ ಜೊತೆಗೆ ಅಲ್ಲಿ ಇನ್ನಷ್ಟು ಥಿಯರಿಗಳು ಕೂಡ ಆಡ್ ಆಗೋದಕ್ಕೆ ಶುರುವಾದವು. ಆ ಹಡಗಲ್ಲಿದ್ದ ಸಿಬ್ಬಂದಿ ತಮ್ಮಲ್ಲೇ ಜಗಳ ಮಾಡ್ಕೊಂಡು ಒಬ್ಬರನ್ನೊಬ್ಬರು ಕೊಂದುಕೊಂಡಿರಬೇಕು. ಆ ಬಳಿಕ ಉಳಿದವರು ಕೂಡ ಅಟ್ಲಾಂಟಿಕ್ ಸಾಗರಕ್ಕೆ ಬಿದ್ದು ಸತ್ತಿರಬೇಕು ಅನ್ನೋ ಇನ್ನೊಂದು ಥಿಯರಿ ಹುಟ್ಕೊಳ್ತು. ಆದ್ರೆ ಅದೇ ನಿಜ ಆಗಿದ್ರೆ ಆ ಹಡಗಲ್ಲಿದ್ದ ಲೈಫ್ ಬೋಟ್ ಏನಾಯ್ತು ಅನ್ನೋ ಪ್ರಶ್ನೆ ಬಂತು. ಅಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಬದುಕಿರ್ಬೇಕಲ್ವಾ, ಅವರು ಆ ಲೈಫ್ ಬೋಟ್ ತಗೊಂಡು ಓಡ್ ಹೋಗಿರಬೇಕು ಅಂತ ಇನ್ಯಾರೋ ಹೇಳಿದ್ರು. ಆದ್ರೆ ಇದಕ್ಕೆ ಯಾವ ಸಾಕ್ಷಿಯ ಆಧಾರಗಳು ಪುರಾವೆಗಳು ಸಿಗಲಿಲ್ಲ. ಹೀಗಾಗಿ ಈ ಥಿಯರಿಯನ್ನ ಕೈ ಬಿಡಲಾಯಿತು. ಆ ನಂತರ ಹಡಗಿನ ಮೇಲೆ ಯಾರಾದ್ರೂ ಕಡಲ್ಗಳ್ಳರು ದಾಳಿ ಮಾಡಿರಬಹುದು, ಅವರ ಜೊತೆಗಿನ ಹೋರಾಟದಲ್ಲಿ ಹಡಗಿನ ಸಿಬ್ಬಂದಿ ಸಾವನ್ನಪ್ಪಿರಬೇಕು, ಅಥವಾ ಹಡಗಿನ ಸಿಬ್ಬಂದಿಯನ್ನ ಪೈರೇಟ್ಸೇ ಕರ್ಕೊಂಡು ಹೋಗಿರಬಹುದು ಅನ್ನೋ ಮತ್ತೊಂದು ಅನುಮಾನ ಮೂಡ್ತು. ಆದ್ರೆ ಹಡಗನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಾಗ ಆ ಥಿಯರಿ ಕೂಡ ಅಲ್ಲಿ ಸುಳ್ಳು ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಆ ಹಡಗಲ್ಲಿ ಯಾವುದೇ ಸಂಘರ್ಷದ ಗುರುತುಗಳಿರಲಿಲ್ಲ. ಅದರಲ್ಲಿದ್ದ ಸರಕು ಸರಂಜಾಮು ಕೂಡ ಹಾಗೆ ಇತ್ತು. ಹೀಗಾಗಿ ಪೈರೇಟ್ಸ್ ಇಲ್ಲಿ ಏನೋ ಮಾಡಿದ್ದಾರೆ ಅನ್ನೋ ಥಿಯರಿ ನೆಗೆದು ಬಿತ್ತು. ಅದಾದ ಮೇಲೆ ಆ ಹಡಗಿನ ಕ್ಯಾಪ್ಟನ್ ಬೆಂಜಮಿನ್ ಬ್ರಿಕ್ಸ್ದು ಅಂತ ಹೇಳಲಾದ ಕತ್ತಿಯೊಂದು ಅಲ್ಲಿ ಸಿಕ್ತು. ಅದರಲ್ಲಿ ರಕ್ತದ ಕಲೆಗಳಿದ್ವು ಅನ್ನೋ ಥಿಯರಿ ಶುರುವಾಯಿತು. ಅಲ್ಲಿ ಬೆಂಜಮಿನ್ ತನ್ನ ಸಿಬ್ಬಂದಿಯನ್ನೆಲ್ಲ ಕೊಂದು ಎಲ್ಲೋ ಓಡ್ ಹೋಗಿರಬೇಕು ಅನ್ನೋ ಮಾತುಗಳು ಮತ್ತೆ ಕೇಳಿಬರೋದಕ್ಕೆ ಶುರುವಾದವು. ಆದರೆ ಕತ್ತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಆ ಕತ್ತಿಯ ಮೇಲಿದ್ದದ್ದು ರಕ್ತದ ಕಲೆಗಳಲ್ಲ, ಬದಲಾಗಿ ಅದು ಮರದ ಕಲೆ ಅನ್ನೋದು ಗೊತ್ತಾಯಿತು. ಹೀಗಾಗಿ ಅಲ್ಲಿ ಕತ್ತಿಯಿಂದ ಸಿಬ್ಬಂದಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಸುಳ್ಳು ಕಥೆ ಅನ್ನೋದು ಖಚಿತವಾಯಿತು. ಈ ಮಧ್ಯೆ ಇಲ್ಲ ಹಡಗಲ್ಲಿದ್ದ ಸಿಬ್ಬಂದಿ ಆಲ್ಕೋಹಾಲನ್ನು ಕುಡಿದು ಪಾನಮತ್ತರಾಗಿ ಬಡದಾಡ್ಕೊಂಡಿರಬೇಕು. ಆ ಬಳಿಕ ಬದುಕುಳಿದವರು ಲೈಫ್ ಬೋಟನ್ನು ಬಳಸ್ಕೊಂಡು ಅಲ್ಲಿಂದ ಓಡ್ ಹೋಗಿರಬೇಕು ಅನ್ನೋ ಕತೆ ಶುರುವಾಯಿತು. ಆದರೆ ಹಡಗಲ್ಲಿದ್ದ ಪ್ರತಿಯೊಂದು ಬ್ಯಾರಲ್ ಕೂಡ ಹೇಗೆ ತುಂಬಲಾಗಿತ್ತು ಹಾಗೆ ಇದ್ವು. ಅವುಗಳನ್ನು ಸಿಬ್ಬಂದಿ ಟಚ್ ಕೂಡ ಮಾಡಿರಲಿಲ್ಲ, ಅವುಗಳ ಸೀಲ್ ಓಪನ್ ಆಗಿರಲಿಲ್ಲ. ಹೀಗಾಗಿ ಅಲ್ಲಿ ಯಾವ ಥಿಯರಿಗೂ ಸ್ಪಷ್ಟ ಸಾಕ್ಷಿ ಆಧಾರಗಳು, ನಂಬೋದಿಕ್ಕೆ ಬೇಕಾದ ಯಾವ ಸಣ್ಣ ಪುರಾವೆಗಳು ಸಿಗಲಿಲ್ಲ. ಹಾಗಾದ್ರೆ ಅದರಲ್ಲಿದ್ದ ಸಿಬ್ಬಂದಿ ಎಲ್ಲಿಗೆ ಹೋದ್ರು? ಲೈಫ್ ಬೋಟ್ ಅನ್ನು ಬಳಸಿದ ನಂತರ ಆ 10 ಮಂದಿಯಲ್ಲಿ ಒಂದಿಷ್ಟು ಜನ ಆದ್ರೂ ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋಗಿ ಸೇರಿರ್ಬೇಕಲ್ವಾ? ಆದ್ರೆ ಅಂಥ ಯಾವ ಸುಳಿವು ಅಲ್ಲಿ ಸಿಗಲಿಲ್ಲ. ಇದು ಆ ಹಡಗಿನ ಬಗ್ಗೆ ಹೆಚ್ಚು ಹೆಚ್ಚು ಭಯ ಉಂಟು ಮಾಡೋದಕ್ಕೆ ಕಾರಣ ಆಯಿತು. ಹಡಗು ಸಿಬ್ಬಂದಿಯನ್ನ ಬಲಿ ತಗೊಂಡು ಬಿಡ್ತಾ ಅಟ್ಲಾಂಟಿಕ್ ಸಾಗರದ ನಡುವೆ ಏಲಿಯನ್ಗಳೇನಾದರೂ ದಾಳಿ ಮಾಡಿ ಲೈಫ್ ಬೋಟ್ ಹಾಗೂ ಮೇರಿ ಸೆಲೆಸ್ಟಾದಲ್ಲಿದ್ದ ಸಿಬ್ಬಂದಿಯನ್ನ ಅಪಹರಿಸಿಕೊಂಡು ಹೋಗ್ಬಿಟ್ರ? ಹೀಗೆ ತಲೆಗೆ ಒಬ್ಬೊಬ್ರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದರ ಜೊತೆಗೆ ಸಿಬ್ಬಂದಿಯೇ ಇಲ್ಲದೆ ಅಟ್ಲಾಂಟಿಕ್ ಸಾಗರದ ನಡುವೆ ಆ ಹಡಗು ಮುಳುಗದೆ ಉಳಿದದ್ದಾದರೂ ಹೇಗೆ ಅನ್ನೋ ಅನುಮಾನಗಳು ಹುಟ್ಟುಕೊಂಡು ಭೀಕರ ಅಲೆಗಳನ್ನು ಸೃಷ್ಟಿಸುವ ಅಟ್ಲಾಂಟಿಕ್ ಸಾಗರದಲ್ಲಿ ಲಂಗರು ಹಾಕದೆ, ಯಾವ ಸಪೋರ್ಟು ಇಲ್ಲದೆ, ಯಾರು ಕಂಟ್ರೋಲು ಮಾಡದೆ ಆ ಹಡಗು ತೇಲ್ತಾ ಇತ್ತು ಅಂದ್ರೆ ಇದು ಯಾವುದೋ ಅಗೋಚರ ಶಕ್ತಿಯ ಕೆಲಸನೇ ಇರಬೇಕು ಅಂತ ಇನ್ನೊಂದಷ್ಟು ಮಂದಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಆ ಹಡಗಿಗೆ ಘೋಸ್ಟ್ ಶಿಪ್ ಅನ್ನೋ ಲೇಬಲ್ ಬಿದ್ದೇ ಬಿಡ್ತು. ಇದಾದ ಮೇಲೆ ಗೆಳೆಯರೆ, ಆ ಹಡಗಿನ ಬಗ್ಗೆ ಸಾಕಷ್ಟು ಕಥೆಗಳು ಹುಟ್ಕೊಂಡ್ವು. ಅಲ್ಲಿ ದೆವ್ವದ ಭಯಾನಕ ಕಥೆಗಳನ್ನ ಕಟ್ಟಿಕೊಡೋದ್ರಲ್ಲಿ ಅವತ್ತಿನ ಬರಹಗಾರರು ಯಶಸ್ವಿ ಆದ್ರು. ಆ
ಬರಹಗಳೆಲ್ಲ ಒಳ್ಳೆಯ ಬೆಲೆಗೆ ಮಾರಾಟ ಆದವು. ಆ ಕತೆಗಳನ್ನು ಓದಿದವರು ಕೂಡ ಅದರಲ್ಲಿದ್ದ ಮಾಹಿತಿಯನ್ನು ಚಪ್ಪರಿಸೋದಕ್ಕೆ ಶುರು ಮಾಡಿದರು. ಹೀಗಾಗಿ ಮೇರಿ ಸೆಲೆಸ್ಟ್ ಅನ್ನೋ ಹಡಗು ತುಂಬಾನೇ ಪ್ರಚಾರವನ್ನು ಕೂಡ ಪಡ್ಕೊಳ್ತು. ವಿಚಿತ್ರ ಅಂದ್ರೆ 1872ರಲ್ಲಿ ನಡೆದ ಆ ಘಟನೆಯ ನಂತರ ಕೂಡ ಹಡಗು ಸಾಕಷ್ಟು ಬಾರಿ ಪ್ರಯಾಣನೂ ಮಾಡ್ತು. ಆದರೂ ಆ ಹಡಗಿಗಿದ್ದ ಘೋಸ್ಟ್ ಶಿಪ್ ಅನ್ನೋ ಲೇಬಲ್ ಮಾತ್ರ ಹೋಗಲಿಲ್ಲ. ಇವತ್ತಿಗೂ ಆ ಹಡಗಿನ ಬಗ್ಗೆ ಪಶ್ಚಿಮದಲ್ಲಿ ಸಾಕಷ್ಟು ಕಥೆಗಳಿವೆ. ಅವರಿದನ್ನ ದೆವ್ವದ ಹಡಗು ಅಂತಲೇ ನಂಬುತ್ತಾರೆ. ಯಾಕೆಂದ್ರೆ ಇವತ್ತಿಗೂ ಆ ಹಡಗಲಿದ್ದ ಸಿಬ್ಬಂದಿ ಏನಾದರೂ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಅಟ್ಲೀಸ್ಟ್ ಆ ಲೈಫ್ ಬೋಟ್ನ ಅವಶೇಷಗಳೂ ಪತ್ತೆಯಾಗಿಲ್ಲ. ಹೀಗಾಗಿ ಆ ಹಡಗಿನ ರಹಸ್ಯ ಇವತ್ತಿಗೂ ಬಗೆಹರಿಯದ ರಹಸ್ಯವಾಗಿ ಉಳ್ಕೊಂಡು ಬಿಟ್ಟಿದೆ. ಅದನ್ನ ಅಟ್ಲಾಂಟಿಕ್ನ ಕರಾಳ ಕಥೆಗಳ ಪಟ್ಟಿಗೆ ಸೇರಿಸಲಾಗಿದೆ. ಗೆಳೆಯರೆ, ದೆವ್ವ, ಭೂತ, ನಂಬಿಕೆ, ಮೂಢನಂಬಿಕೆ ಇವೆಲ್ಲ ಭಾರತದಲ್ಲಿ ಮಾತ್ರ ಇವೆ ಅಂತ ಸಾಕಷ್ಟು ಜನ ನಮ್ಮನ್ನ ತಪ್ಪು ದಾರಿಗೆ ಎಳಿತಾರೆ. ಆದ್ರೆ ಜಗತ್ತಿನ ಎಲ್ಲ ಕಡೆಗಳಲ್ಲೂ, ಎಲ್ಲ ಮತಧರ್ಮಗಳಲ್ಲೂ ಆತ್ಮ, ಭೂತ, ಪ್ರೇತ, ದುಷ್ಟಶಕ್ತಿಗಳು, ದೇವರು, ಮಾಟ, ಮಂತ್ರ ಈ ಥರದ ನಂಬಿಕೆಗಳು ಇದ್ದೇ ಇವೆ. ಇದೆಲ್ಲ ಅವರವರ ಭಾವಕ್ಕೆ, ಅವರವರ ನಂಬಿಕೆಗೆ ಬಿಟ್ಟ ವಿಷಯಗಳು. ಇನ್ನು ಈ ಘಟನೆ ನಡೆದು ಬರೋಬ್ಬರಿ 153 ವರ್ಷಗಳೇ ಕಳೆದು ಹೋಗಿವೆ. ಇಷ್ಟಾದರೂ ಬಯಲಾಗದ ರಹಸ್ಯದಂತೆ ಮೇರಿ ಸೆಲೆಸ್ಟ್ ಉಳಿದು ಬಿಟ್ಟಿದೆ. ಇದು ಗೆಳೆಯರೆ, ಅಟ್ಲಾಂಟಿಕ್ ಅಲ್ಲಿ ಒಂಟಿಯಾಗಿ ನಿಂತಿದ್ದ ಘೋಸ್ಟ್ ಶಿಪ್ ಒಂದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.